ಬಸವಾದಿ ಶರಣರಿಗೆ ಮೀಸಲಾಗಿರುವ ಈ ವರ್ಷದ ಗಣರಾಜ್ಯೋತ್ಸವದ ಫಲಪುಷ್ಪ ಪ್ರದರ್ಶನವನ್ನ ನೋಡಲಿಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನಸಾಗರವೇ ಹರಿದು ಬರುತ್ತಿದೆ. ಬಸವಣ್ಣ ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿ. ಹೀಗಂತ ಈಗಿನ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಘೋಷಣೆ ಮಾಡಿದೆ. ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವದ ಬೀಜ ಬಿತ್ತಿದ, ಜಾತೀಯತೆಯ ವಿರುದ್ಧ ಸಮರ ಸಾರಿದ್ದ ಮಹಾನ್ ಮಾನವತಾವಾದಿ ಮಹಾತ್ಮ ಯುಗಪುರುಷ ಕ್ರಾಂತಿಯೋಗಿ ಬಸವಣ್ಣನಲ್ಲದೆ ಬೇರೆ ಯಾರು ಈ ನೆಲದ ಸಾಂಸ್ಕೃತಿಕ ರಾಯಭಾರಿಯಾಗಲು ಸಾಧ್ಯ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣ ಚಿಕ್ಕಂದಿನಿಂದಲೂ ವೈದಿಕ ಕಾರ್ಯಾಚರಣೆಗಳನ್ನು ವಿರೋಧ ಮಾಡುತ್ತಿದ್ದರೆಂದು ಇತಿಹಾಸ ಹೇಳುತ್ತದೆ. ತಮ್ಮ 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಜನಿವಾರ ಹಾಕಲು ಬಂದಾಗ ಅದರ ವಿರೋಧ ಮಾಡುತ್ತಾರೆ. ತನಗಿಂತ ಹಿರಿಯಳಾದ ಅಕ್ಕ ನಾಗಮ್ಮನಿಗೆ ಕೊಡಲು ಹೇಳ್ತಾರೆ. ಇದು ಪುರುಷರಿಗೆ ಮಾತ್ರ ಕೊಡುವುದು ಅಂತ ಹೇಳಿದಾಗ ಬಸವಣ್ಣ ಈ ಲಿಂಗ ತಾರತಮ್ಯ ವಿರೋಧಿಸಿ ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ. ಜಾತವೇದ ಮುನಿಗಳ ಹತ್ತಿರ ಸುಮಾರು 12 ವರ್ಷಗಳ ಕಾಲ ಅಧ್ಯಯನದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಸಮಾಜದಲ್ಲಿ ಮನೆ ಮಾಡಿಕೊಂಡಿರುವ ಮೌಢ್ಯತೆ, ಕಂದಾಚಾರ, ಜಾತೀಯತೆ, ಮೇಲು ಕೀಳನ್ನ ಕಂಡು ಮನನೊಂದು ಅದಕ್ಕೆ ಒಂದು ಶಾಶ್ವತ ಪರಿಹಾರ ಹುಡುಕಲು ಪ್ರಯತ್ನ ಮಾಡ್ತಾರೆ. ಕೆಲವು ವರ್ಷಗಳ ನಂತರ ಕಲ್ಯಾಣದ ಬಿಜ್ಜಳ ದೊರೆಯ ಆಸ್ಥಾನದಲ್ಲಿ ಮಂತ್ರಿಯಾಗಿ ನೇಮಕಗೊಳ್ಳುತ್ತಾರೆ. ಅಲ್ಲಿಯೇ ಬಸವಣ್ಣ ಕ್ರಾಂತಿಕಾರಕ ಹೆಜ್ಜೆ ಇಡ್ತಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅನುಭವ ಮಂಟಪ ನಿರ್ಮಿಸಿ ಅದರ ನಾಯಕತ್ವವನ್ನು ಕೆಳ ಸಮುದಾಯದವರಿಗೆ ಕೊಡ್ತಾರೆ. 770ಕ್ಕೂ ಹೆಚ್ಚು ಶರಣರನ್ನ ಒಳಗೊಂಡಿದ್ದ ಈ ಅನುಭವ ಮಂಟಪ ಜಗತ್ತಿನ ಮೊದಲನೆಯ ಪಾರ್ಲಿಮೆಂಟ್. ದಲಿತ ಸಮುದಾಯದ ಅಲ್ಲಮ ಪ್ರಭು ಈ ಪಾರ್ಲಿಮೆಂಟಿನ ಮೊದಲ ಸ್ಪೀಕರ್. ಸಮಗಾರ ಅರಳಯ್ಯ, ಮಡಿವಾಳ ಮಾಚಯ್ಯ, ಮಾದರ ದೋಳಯ್ಯ, ಬ್ರಾಹ್ಮಣ ಮಧುವರಸ, ಚನ್ನಬಸವಣ್ಣ, ಕುರುಬರ ಬೋಮಣ್ಣ, ಡೋಳರ ಕಕ್ಕಯ್ಯ, ಅಕ್ಕ ಮಹಾದೇವಿ, ಗಂಗಾಂಬಿಕೆ, ನೀಲಾಂಬಿಕೆ, ಸತ್ಯಕ್ಕ, ಸಂಕವ್ವ, ಹೀಗೆ ಎಲ್ಲ ಸಮುದಾಯದ ಶರಣೆಯರು ಅಲ್ಲಿ ಸೇರಿದ್ದರು. ವಿಶ್ವದ ಯಾವುದೇ ದೇಶದಲ್ಲಿ ಸಂವಿಧಾನವೇ ರಚನೆಯಾಗದಿದ್ದ ಸಂದರ್ಭದಲ್ಲಿ ದಲಿತರು, ಹಿಂದುಳಿದವರು ಮತ್ತು ಮಹಿಳೆಯರು ಸಮಾನತೆ, ಸೋದರತೆ, ಸ್ವಾತಂತ್ರ್ಯ, ಧಾರ್ಮಿಕ ಹಕ್ಕುಗಳ ಬಗೆಗೆ ವಚನಗಳನ್ನು ಬರೆದಿದ್ದಾರೆ. ಕನ್ನಡದ ಅಸ್ಮಿತೆಯನ್ನ ಜಗತ್ತಿಗೆ ಪರಿಚಯ ಮಾಡ್ತಾರೆ. ವರ್ಣ ವ್ಯವಸ್ಥೆಯ ಕಟ್ಟಕಡೆಯ ಸ್ಪೃಶ್ಯ ಸಮುದಾಯದ ಸಮಗಾರ ಹರಳೆಯ ಕೂಡ ಈ ವ್ಯವಸ್ಥೆಯಲ್ಲಿ ಲಿಂಗ ದೀಕ್ಷೆ ಪಡೆಯುತ್ತಾರೆ. ಬಿಜ್ಜಳನ ಆಸ್ಥಾನದ ಮಧುವರಸ ಬಸವಣ್ಣನ ಬಳಿ ಬಂದು ಲಿಂಗವಂತನಾಗುತ್ತಾನೆ. ಇದು ಜಾತಿ ವಿನಾಶದ ನಾಂದಿಗೆ ಸೂಕ್ತ ಸಂದರ್ಭ ಎಂದು ಬಗೆದ ಬಸವಾದಿ ಶರಣರು ಮಧುವರಸನ ಮಗಳು ಕಲ್ಯಾಣವತಿ ಮತ್ತು ಸಮಗಾರ ಹರಳೆಯನ ಮಗ ಶೀಲವಂತನಿಗೆ ಮದುವೆ ಮಾಡಿಸಲು ಮುಂದಾಗುತ್ತಾರೆ. ಇದು ಕರ್ಮಠ ಮನುವಾದಿಗಳನ್ನ ಬೆಚ್ಚಿ ಬೀಳಿಸುತ್ತದೆ. ಕೆರಳಿದ ವೈದಿಕರು ಇದೊಂದು ಧರ್ಮಬಾಹಿರ, ರಾಜಧರ್ಮದ ವಿರುದ್ಧದ ಮದುವೆ ಎಂದು ಗುಲ್ಲೆಬ್ಬಿಸಿ ಹಿಂಸೆಗೆ ಪ್ರಚೋದನೆ ನೀಡುತ್ತಾರೆ. ಸಿಕ್ಕ ಶರಣರ ಮಾರಣ ಹೋಮ ನಡೆಸುತ್ತಾರೆ. ವಿಭೂತಿ, ರುದ್ರಾಕ್ಷಿ, ವಚನಗಳನ್ನು ಕಂಡಲ್ಲಿ ಸುಟ್ಟು ಹಾಕುತ್ತಾರೆ. ಶರಣರ ಕಣ್ಣುಗಳನ್ನು ಕೀಳಿಸಿ ಆನೆ ಕಾಲಿಗೆ ಕಟ್ಟಿ ಎಳೆಸುತ್ತಾರೆ. ಶರಣ ಸಿದ್ಧಾಂತದ ಸಂಪತ್ತಾಗಿದ್ದ ವಚನಗಳನ್ನು ಉಳಿಸಲು ಶರಣರು ದೇಶಾಂತರ ಹೋಗಬೇಕಾಗುತ್ತದೆ. ಕಲ್ಯಾಣ ಕ್ರಾಂತಿಯ ನಂತರ ನೆಲ ತಪ್ಪಿದ ಶರಣರು ಗುಂಪು ಗುಂಪಾಗಿ ಎಲ್ಲೆಲ್ಲೋ ಚದುರಿ ಹೋಗುತ್ತಾರೆ.
ಇವೆಲ್ಲ ಘಟನೆಗಳಿಂದ ಮನನೊಂದ ಬಸವಣ್ಣ ಕೂಡಲ ಸಂಗಮದಲ್ಲಿ ಐಕ್ಯರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಇವೆಲ್ಲ ಶರಣರ ಬಗ್ಗೆ ದಾಖಲಾಗಿರುವ ಸಂಗತಿಗಳು. ಮೇಲು ಕೀಳು ಇಲ್ಲದ ಸಮಾಜಕ್ಕಾಗಿ ಹೋರಾಡಿದ ಬಸವಾದಿ ಶರಣರ ಅನುಯಾಯಿಗಳು ಎನಿಸಿಕೊಂಡವರೇ ಇಂದು ಅಸಮಾನತೆಯ ಪೋಷಕರಾಗಿದ್ದಾರೆ. ಕೋಮುವಾದ ಜಾತೀಯತೆಗೆ ಇವರು ನೀರು ಗೊಬ್ಬರ ಎರೆಯುತ್ತಿರುವುದು ಬಹುದೊಡ್ಡ ದುರಂತವೇ ಸರಿ. ಬಸವಣ್ಣನವರನ್ನ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಬೇಕೆಂದು ನಾಡಿನ ಲಿಂಗಾಯತ ಮಠದ ಸ್ವಾಮೀಜಿಗಳು ನನ್ನ ಬಳಿ ಬಂದು ಮನವಿ ಮಾಡಿದ್ದರು. ಇದು ವೈಯಕ್ತಿಕವಾಗಿ ನನ್ನ ಅಪೇಕ್ಷೆ ಕೂಡ ಆಗಿತ್ತು. ಬಸವಣ್ಣರ ಕಾಯಕ ಮತ್ತು ದಾಸೋಹ ತತ್ವಗಳು ನಮ್ಮ ಸರ್ಕಾರಕ್ಕೆ ಪ್ರೇರಣೆ ಆಗಿದ್ದಾವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ.